ಸುಸ್ತಾಗ್ತಿದೆ ಅಂದ್ರೆ ಮಾಟ ಮಂತ್ರ ಮಾಡಿದಾರಂತೆ, ನಿದ್ದೆ ಬರ್ತಿದೆ ಅಂದ್ರೆ ಮಾಟ ಮಂತ್ರ ಮಾಡಿದಾರಂತೆ, ದೃಷ್ಟಿ ಆಗಿದೆ ಅಂತೆ. ಈ ತರ ಬಹಳಷ್ಟು ರೀಲ್ಗಳು ಓಡಾಡ್ತಾರೆ. ಬೇಸಿಕ್ ಆಗಿ ನಿಮ್ದೊಂದು ರಕ್ತ ಪರೀಕ್ಷೆ ಮಾಡಿ ನೋಡಿ, ಅದ್ರಲ್ಲಿ ಇದೆಲ್ಲ ಕೊರತೆಗಳು ಇದ್ರೆ ಫಸ್ಟ್ ಅದನ್ನ ಫಿಕ್ಸ್ ಮಾಡಿ 90% ಜನರ ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಇನ್ನು ಕೆಲವೊಬ್ರು ಆರೋಗ್ಯ ಸರಿ ಮಾಡ್ಕೋತೀನಿ ಅಂತ ಹಾಳು ಮಾಡ್ಕೊಳ್ಳೋರು ಇದಾರೆ ಗೊತ್ತಾ ನಿಮ್ಗೆ. 90% ಜನರಿಗೆ ಈ ತರ ಸಮಸ್ಯೆ ಇರೋರಿಗೆ ಅವ್ರ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಒಂದು ವೈಟಮಿನ್ ಡಿ ಲೆವೆಲ್ ಬಹಳ ಕಡಿಮೆ ಇರುತ್ತೆ, ವೈಟಮಿನ್ B12 ಬಹಳ ಕಡಿಮೆ ಇರುತ್ತೆ, ಕಬ್ಬಿಣದ ಕೊರತೆ ಇರುತ್ತೆ, ಹಿಮೋಗ್ಲೋಬಿನ್ ಕೊರತೆ ಇರುತ್ತೆ. ಫಸ್ಟ್ ಇದೆಲ್ಲ ಫಿಕ್ಸ್ ಮಾಡದೆ ನೀವು ಯಾರ ಹತ್ರನೋ ಹೋಗಿ ಮಾಟ ಮಂತ್ರ ಮಾಡಿದ್ದಾರೆ ಅದು ಇದು ಅಂತ ಹೇಳಿ ನೀವು ಚೆಕ್ ಮಾಡ್ತಾ ಕೂತ್ರೆ, ಯಾರು ಮಾಟ ಮಂತ್ರ ಮಾಡಿದೀನಿ ಸರಿ ಮಾಡಿದೀನಿ ಅಂತ ಅವ್ರು ಹೇಳಿದ್ರು ಕೂಡ ನೀವು ಈ ಕೊರತೆಗಳನ್ನ ನೀಗಿಸದೆ ನಿಮ್ಗೆ ಯಾವ ಸಮಸ್ಯೆನೂ ಸರಿ ಹೋಗೋದಿಲ್ಲ. ಇನ್ನು ಕೆಲವೊಬ್ರು ಆರೋಗ್ಯ ಸರಿ ಮಾಡ್ತೀನಿ ಅಂತ ಹೇಳಿ ಕೆಲವೊಬ್ರು ಈ ಸ್ಲಿಮ್ ಅಂತ ಯಾವ್ದೋ ಮಿಲೆಟ್ ಮಿಕ್ಸ್ 15 ಗ್ರಾಮ್ ತಗೊಳ್ಳೋದು, ಮತ್ತೆ ಹರ್ಬಲ್ ಅಂತ ಅದ್ರೊಂದು ಯಾವ್ದೋ ಸೋಯಾ ಪುಡಿನ ತಗೊಳ್ಳೋದು, ಈ ತರ ಎರಡೆರಡು ಹೊತ್ತು ಊಟ ಬಿಟ್ಟು ಕಡಿಮೆ ತಿಂದಾಗ ಬರೀ 500-600 ಕ್ಯಾಲರಿ ಡಯಟ್ ಮಾಡ್ತಿರೋರ್ನು ನೋಡಿದೀನಿ ನಾನು. ಈ ತರ ಕಡಿಮೆ ತಿಂದು ಬಾಡಿನಲ್ಲಿ ವೈಟಮಿನ್ ಡಿಫಿಷಿಯನ್ಸಿ ಆಗಿ ಆಂಗ್ಸೈಟಿ ಆತಂಕದ ಸಮಸ್ಯೆಗೆ ಬಳಲ್ತಿರೋರು ಇದಾರೆ, ಡಿಪ್ರೆಷನ್ ಸಮಸ್ಯೆ ಬಳಸ್ತಿರೋರು ಇದ್ದಾರೆ. ಅಂದ್ರೆ ನಮ್ಮ ದೇಹದಲ್ಲಿ ವೈಟಮಿನ್ಸ್ ಮಿನರಲ್ಸ್ ಕೊರತೆ ಆದಾಗ ಕೂಡ ನಮಗೆ ಈ ರೀತಿ ಕೆಲವು ಮಾನಸಿಕ ಸಮಸ್ಯೆಗಳು ಬರಬಹುದು. ಸೊ ಇದೆಲ್ಲ ಆರೋಗ್ಯ ಸರಿ ಮಾಡ್ತೀನಿ ಅಂತ ಅಥವಾ ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ಹೇಳಿ ತೀರಾ ಕಡಿಮೆ ತಿಂದು ದೇಹದಲ್ಲಿ ಬೇಕಾಗಿರುವಂತಹ ಬೇಸಿಕ್ ಅಂಶಗಳನ್ನು ಪೂರೈಸದೇ ಇದ್ದಾಗ ಅದರಿಂದ ಬರ್ಸ್ಕೊಳ್ಳುವಂತಹ ಪ್ರಾಬ್ಲಮ್. ಇತ್ತೀಚೆಗಂತೂ ಬಹಳಷ್ಟು ಜನ ಅನ್ಎಜುಕೇಟೆಡ್ ಗಳು ಈ ತರ ಯಾವ್ದೋ ನ್ಯೂಸ್ ಚಾನಲ್ ಅಲ್ಲೆಲ್ಲ ಅದ್ಯಾವುದೋ ಸ್ಲಿಮ್ ಅಂತ ಇನ್ನೊಂದು 15 ಗ್ರಾಮ್ ಮಿಲೆಟ್ ಮಿಕ್ಸ್ ಬರ್ತಾ ಇದೆ, ಊಟ ಬಿಟ್ಟು ಎರಡೆರಡು ಹೊತ್ತು ಅದನ್ನ ಕುಡಿತಿದ್ದಾರೆ. ಬೇಸಿಕ್ ಅದ್ರಲ್ಲಿ ಏನು ವೈಟಮಿನ್ಸ್ ಇಲ್ಲ, ಮಿನರಲ್ಸ್ ಇಲ್ಲ, ಒಂದ್ 2 ಗ್ರಾಮ್ ಪ್ರೋಟೀನ್ ಇದೆ, ಅಷ್ಟು ಕಡಿಮೆ ಆಹಾರ ತಿಂದ್ರೆ ನಿಮಗೆ ಇಲ್ಲದೆ ಇರೋ ಎಲ್ಲ ಮಾನಸಿಕ ಕಾಯಿಲೆಗಳು ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಮ ದೇಹಕ್ಕೆ ಕೆಲವೊಂದು ಪೌಷ್ಟಿಕಾಂಶಗಳ ಅಗತ್ಯ ಇದೆ, ಅದು ಅಷ್ಟು ಕಡಿಮೆ ಆಹಾರದಲ್ಲಿ ಸಿಗೋದಿಲ್ಲ. ಯಾರೇನೆ ಕಡಿಮೆ ಆಹಾರ ತಿಂದ್ರು ಅವ್ರಿಗೆ ವೆಯ್ಟ್ ಲಾಸ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಯಾರಾದ್ರೂ ಕಡಿಮೆ ತಿನ್ನಿ ಅಂತ ಹೇಳಿದ್ರು ಒಂದ್ 20% ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಅಥವಾ ಒಂದು ದಿನಕ್ಕೆ ಬರೇ 500 ಕ್ಯಾಲರಿ ತಿನ್ನು ಅಂತ ಯಾರು ನಿಮ್ಗೆ ಹೇಳ್ಕೊಡಲ್ಲ. ಆತರ ಯಾರಾದ್ರೂ ಹೇಳ್ಕೊಡ್ತಿದ್ರೆ ಅವ್ರು ಅನ್ಎಜುಕೇಟೆಡ್ಸ್ ಅಥವಾ ಯಾವ್ದೋ ಒಂದು ಪ್ರಾಡಕ್ಟ್ ಸೇಲ್ ಮಾಡ್ತಿರುವಂತಹ ಒಬ್ರು ಸೇಲ್ಸ್ ಮ್ಯಾನ್, ಅವರಿಗೆ ನಿಮ್ಮ ಆರೋಗ್ಯದ ಬಗ್ಗೆ ಏನು ಗೊತ್ತಿರೋದಿಲ್ಲ. ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಊಟ ಬಿಟ್ಟು ಈ ರೀತಿ ಕುಡಿದು ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಬಿಡಿ. ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬ್ಯಾಲೆನ್ಸ್ ಡಯಟ್ ಫಾಲೋ ಮಾಡಿ ನನ್ನ ಎಲ್ಲಾ ವಿಡಿಯೋಗಳನ್ನ ನೋಡಿ ಸ್ವಲ್ಪ ಎಜುಕೇಟ್ ಮಾಡ್ಕೊಳ್ಳಿ.